ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಈ ಒಂದು ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ, ಯಾಕಂದರೆ ಬೇರೆ ಕೆಲಸ ಇತ್ತು. ಅದ್ರ ಜೊತೆಗೆ ನಾನು ಟ್ರಿಪ್ಪು ಅದು ಇದು ಹೋಗೋದ್ರಿಂದ ನಾನು ಲಾಗಿಂಗ್ ಚಾನಲ್ ಇನ್ನೊಂದಿದೆ, ಆ ಚಾನಲ್ ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈ ಒಂದು ಚಾನಲಲ್ಲಿ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅದ್ರ ಜೊತೆಗೆ ನಂದು ಪರ್ಸನಲ್ ಕೆಲಸ ಕೂಡ ಇತ್ತು, ಹಾಗಾಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆಲ್ಮೋಸ್ಟ್ 1.5 ಮಂತೇನೆ ಆಗಿಬಿಟ್ಟಿದೆ. ಸೊ ನಾನು ಈ ಒಂದು ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ, ಸೊ ಸ್ಟಿಲ್ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ನಾನು ಅಂದ್ಕೊಂಡೆ, ಸೊ ಈ ಒಂದು ಚಾನಲಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ತುಂಬ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ, ಅದ್ರ ಜೊತೆಗೆ ತುಂಬ ಮಾಹಿತಿನ ನಾನು ತಿಳಿಸ್ಕೊಡ್ಬೋದು ಅಂತ ಈ ಒಂದು ಚಾನಲಲ್ಲಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಏನಿದೆ ಅಂತಂದರೆ, ನಿನ್ನೆ ಆಲ್ಮೋಸ್ಟ್ 10:30 ಮೇಲೆ ಒಂದು ಸ್ಮಾರ್ಟ್ ಫೋನನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಆ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರದ್ದು ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಸೊ ಯಾಕಂದರೆ ಅಷ್ಟು ಓವರ್ ಪ್ರೈಸ್ ಮಾಡಿ ಆ ಒಂದು ಸ್ಮಾರ್ಟ್ ಫೋನನ್ನು ಲಾಂಚ್ ಮಾಡಿದ್ದಾರೆ. ಸೊ ಅಷ್ಟು ದುಡ್ಡನ್ನು ಕೊಟ್ಬಿಟ್ಟು ನೀವು ಈ ಒಂದು ಸ್ಮಾರ್ಟ್ ಫೋನನ್ನು ತಗೋಬಾರ್ದಾ, ಮತ್ತು ಈ ಸ್ಮಾರ್ಟ್ ಫೋನಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ ಇದೆ, ಅಷ್ಟು ದುಡ್ಡು ಕೊಡೋ ಅಷ್ಟು ಯಾವ ಫೀಚರ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಎಲ್ಲವನ್ನೂ ಸಹ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಒಂದು ಸ್ಮಾರ್ಟ್ ಫೋನನ್ನು ಪರ್ಚೇಸ್ ಮಾಡಬಾರ್ದಾ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ, ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಆ್ಯಂಡ್ ವಿಡಿಯೋ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಸ್ಮಾರ್ಟ್ ಫೋನ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಮಾತಾಡ್ತಿದ್ವಿ ಅಂತ. ಯಾಕಂದರೆ ತಮ್ನೈಲಲ್ಲಿ ಆಲ್ರೆಡಿ ಫೋಟೋವನ್ನು ಕೂಡ ಅದ್ರ ಜೊತೆಗೆ ಅದರ ನೇಮು ಕೂಡ ಹಾಕಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಾವು ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ. ಸೊ ಮೊದಲಿಗೆ ಈ ಒಂದು ಸ್ಮಾರ್ಟ್ ಫೋನ್ ಬಂದು ನಥಿಂಗ್ ಕಡೆಯಿಂದ ಒಂದು ಸ್ಮಾರ್ಟ್ ಫೋನನ್ನು ನಿನ್ನೆ ರಾತ್ರಿ 10:30 ಲಾಂಚ್ ಮಾಡಿದ್ರು ಇಂಡಿಯಾದಲ್ಲಿ. ಸೊ ಈ ಸ್ಮಾರ್ಟ್ ಫೋನ್ ಮಾಡೆಲ್ ಬಂದು ನಥಿಂಗ್ ಫೋನ್ 3 ಅಂತ. ಸೊ ಪ್ರೀವಿಯಸ್ಲಿ ನಥಿಂಗ್ ಫೋನ್ 2 ಬಿಟ್ಟಿದ್ರು. ಸೊ ಇವಾಗ ನಥಿಂಗ್ ಫೋನ್ 3 ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಬಿಟ್ಟಿದ್ದಾರೆ. ಸೊ ಮೊದಲು ನಾವು ಈ ಒಂದು ಸ್ಮಾರ್ಟ್ ಫೋನಿನ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಡಿಸೈನ್ ಹೇಗಿದೆ, ಈ ಒಂದು ಸ್ಮಾರ್ಟ್ ಫೋನ್ ನೋಡೋದಕ್ಕೆ ಹೇಗೆ ಕಾಣುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಒಂದು ನಥಿಂಗ್ ಅಂತಂದ್ರೆ ಒಂದು ಯೂನಿಕ್ ಸ್ಮಾರ್ಟ್ ಫೋನ್. ಸೊ ಅವರು ಒಂದು ಯೂನಿಕ್ ಥೀಮ್ ಅನ್ನ ಇಟ್ಕೊಂಡು ಲಾಂಚ್ ಮಾಡಿದಂತ ಫೋನ್ಗಳು ಇವು, ಓಕೆನಾ. ಸೊ ನೀವು ಯಾರಾದ್ರೂ ನಥಿಂಗ್ ಫೋನ್ 3 ಅಂತ ಅಲ್ಲ, ಸೊ ಸ್ಟಾರ್ಟಿಂಗ್ ಇಂದ ಅವರು ನಥಿಂಗ್ ಫೋನ್ ಲಾಂಚ್ ಮಾಡಿದಾಗಿಂದ ಯಾರಾದ್ರೂ ಒಂದು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಾ ಇದ್ದಾರೆ, ನಥಿಂಗ್ ಫೋನ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ನೀವು ದೂರದಲ್ಲಿ ನಿಂತ್ಕೊಂಡು ಹೇಳ್ಬಿಡ್ಬೋದು ಇದು ನಥಿಂಗ್ ಬ್ರ್ಯಾಂಡ್ ಫೋನ್ ಅಂತ. ಸೊ ನಥಿಂಗ್ ಫೋನ್ ಅಂತ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಆದ್ರೆ ಬೇರೆ ಕಂಪ್ನಿಗಳಲ್ಲಿ ಹಂಗಲ್ಲ, ಯಾಕಂದ್ರೆ ಎಲ್ಲ ಒಂದೇ ಥೀಮಲ್ಲಿ ಇರುತ್ತೆ, ಒಂದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಲೈಕ್ ನಿಮಗೆ ಸರ್ಕ್ಯುಲರ್ ಕ್ಯಾಮ್ರಾಸ್ ಡಿಸೈನ್ ಕೊಟ್ಟಿರ್ತಾರೆ ಒಂದೊಂದರಲ್ಲಿ. ಅದೇ ರೀತಿ ಈಗ ರಿಯಲ್ಮಿಲೂ ಇದೆ, ಈಗ ಓಪೋದಲ್ಲೂ ಇದೆ, ಅದ್ರ ಜೊತೆಗೆ ನಿಮಗೆ ಒನ್ ಪ್ಲಸಲ್ಲೂ ಆ ರೀತಿ ಸರ್ಕ್ಯುಲರ್ ಕ್ಯಾಮ್ರಾ ಡಿಸೈನ್ ಅನ್ನು ಕೊಟ್ಟಿರೋದಿದೆ. ಸೊ ನೀವು ಡೈರೆಕ್ಟ್ ನೋಡಿದ ತಕ್ಷಣ ನಿಮಗೆ ಹೇಳೋದಕ್ಕಾಗಲ್ಲ. ಸೊ ನೀವು ಬ್ರ್ಯಾಂಡ್ ಲೋಗೋ ನೋಡಿದ ಮೇಲೆನೆ ಹೇಳೋದಕ್ಕಾಗೋದು ಇದು ಒನ್ ಪ್ಲಸ್ ಫೋನು, ಇದು ರೆಡ್ಮಿ ಫೋನು, ರಿಯಲ್ಮಿ ಫೋನ್ ಅಂತ ಹೇಳೋದಕ್ಕೆ ಆಗೋದು ನೀವು ಅದ್ರದ್ದು ಲೋಗೋ ನೋಡಿದಾಗ ಮಾತ್ರ. ಆದರೆ ನಥಿಂಗ್ ಹಂಗಲ್ಲ. ಸೊ ನೀವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇದು ನಥಿಂಗ್ ಫೋನ್ ಅಂತಾನೆ. ಸೊ ಈಗ ಆ್ಯಪಲ್ಲಿ ಯಾವ ಥರ ಯೂನಿಕ್ನೆಸ್ ಇದೆ, ಅದೇ ರೀತಿ ನಥಿಂಗು ಒಂದು ಯೂನಿಕ್ನೆಸ್ ಇದೆ. ಸೊ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೆಲವೊಬ್ರು ಇಷ್ಟಪಡ್ತಾರೆ ಈ ರೀತಿ ಡಿಸೈನ್ನ, ಕೆಲವೊಬ್ರು ಇಷ್ಟಪಡಲ್ಲ, ಯಾಕಂದರೆ ಇದು ನೇಕೆಡ್ ಡಿಸೈನು. ಸೊ ಹಿಂದ್ಗಡೆ ನೀವು ಟ್ರಾನ್ಸ್ಪರೆಂಟ್ ಬ್ಯಾಕ್ ಅನ್ನು ನೋಡ್ಬೋದು, ನೀವು ಡೈರೆಕ್ಟಾಗಿ ಒಳಗಡೆ ಏನಿದೆ ಅನ್ನೋದನ್ನ ಕೂಡ ಇದರಲ್ಲಿ ನೋಡ್ಕೋಬೋದು. ಸೊ ನಿಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಸಿಗುತ್ತೆ. ಸೊ ಅದ್ರ ಮುಖಾಂತರ ನೀವು ನೋಡ್ಕೋಬಹುದು. ಬ್ಯಾಕ್ ಸೈಡ್ ನಿಮಗೆ ಡಿಸೈನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಒಂದು ರೆಡ್ ಲೈಟ್ ಅನ್ನ ಕೊಟ್ಟಿದ್ದಾರೆ, ಆಯ್ತಾ. ಸೊ ರೆಡ್ ಲೈಟ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನೀವೇನಾದ್ರೂ ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇರ್ತೀರಾ, ಸೊ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ಇದು ಇಂಡಿಕೇಟ್ ಮಾಡುತ್ತೆ. ರೆಡ್ ಲೈಟ್ ನ ಬ್ಲಿಂಕ್ ಮಾಡೋ ಮುಖಾಂತರ ನೀವು ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಂಡಿಕೇಟ್ ಮಾಡುತ್ತೆ. ಇದು ಒಂದು ಫೀಚರ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಫೋನ್ಗಳಲ್ಲಿ ಈ ಒಂದು ಫೀಚರ್ ಇದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತು, ಗ್ಲಿಮ್ಸ್ ಲೈಟ್ ಅನ್ನ ಈ ಒಂದು ನಥಿಂಗ್ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ಅಂತ. ಇನ್ಸ್ಟೆಡ್ ಆಫ್ ಲೈಟ್ಸ್ ಇದರಲ್ಲಿ ಒಂದು ಡಿಸ್ಪ್ಲೇ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ಸ್ಮಾಲ್ ಡಿಸ್ಪ್ಲೇ, LED ಡಿಸ್ಪ್ಲೇನ ಸರ್ಕ್ಯುಲರ್ ಶೇಪ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಗ್ಲಿಮ್ಸ್ ಮ್ಯಾಟ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸುಮಾರು 489 ಮ್ಯಾಟ್ರಿಕ್ಸ್ LED ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಬ್ಯಾಕ್ ಸೈಡ್ ಯೂಸ್ ಮಾಡಿದ್ದಾರೆ. ಒಂದು ಸರ್ಕ್ಯುಲರ್ ಡಿಸ್ಪ್ಲೇ ಬರ್ತಿದೆಯಲ್ಲ ನೋಡಿ, ಸೊ ಆ ಒಂದು ಡಿಸ್ಪ್ಲೇನ LED ಇಂದ ಮಾಡಿರುವಂತದ್ದು.
ಸೊ ಈ ಡಿಸ್ಪ್ಲೇನ ಏನಕ್ಕೆ ಕೊಟ್ಟಿದ್ದಾರೆ, ಏನು ಯೂಸ್ ಅಂತಂದರೆ, ಈ ಡಿಸ್ಪ್ಲೇಲಿ ನೋಟಿಫಿಕೇಶನ್ ನೋಡ್ಬೋದು. ಯಾರಾದರೂ ಕಾಲ್ ಮಾಡಿದ್ದಾರೆ, ಯಾರಾದರೂ ಮೆಸೇಜ್ ಮಾಡಿದ್ದಾರೆ ಅಂತಂದರೆ ಆ ಸಣ್ಣ ಡಿಸ್ಪ್ಲೇ ಅಲ್ಲೇ ಕೂಡ ನಿಮಗೆ ನೋಟಿಫೈ ಮಾಡುತ್ತೆ. ಯಾರು ಕಾಲ್ ಮಾಡಿದ್ದಾರೆ, ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಮಾಡ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಪ್ಪ ಅಂತಂದರೆ, ಆ ಸಣ್ಣ ಡಿಸ್ಪ್ಲೇಯಲ್ಲೇ ನೀವು ಗೇಮನ್ನು ಕೂಡ ಆಡ್ಬೋದು. ಸೊ ಅದು ಒಂದು ಮೇಜರ್ ಡಿಫ್ರೆನ್ಸ್ ಅಂತಂದರೆ ನಥಿಂಗ್ ಫೋನ್ 2ಗೂ ನಥಿಂಗ್ ಫೋನ್ 3ಗೂ ಡಿಸ್ಪ್ಲೇ ಕೊಟ್ಟಿರೋದೇ ಮೇಜರ್ ಡಿಫ್ರೆನ್ಸು. ಅದ್ರ ಜೊತೆಗೆ ಅದರಲ್ಲಿ ಗೇಮ್ನು ಕೂಡ ಆಡ್ಬೋದು. ಬ್ಯಾಕ್ ಸೈಡ್ ಒಂದು ಬಟನ್ ಕೊಟ್ಟಿದ್ದಾರೆ, ಆ ಬಟನ್ ಪ್ರೆಸ್ ಮಾಡೋ ಮುಖಾಂತರ ಸೊ ನೀವು ಗೇಮ್ಸ್ಗಳು ಸುಮಾರು ಗೇಮ್ಸ್ ಇದೆ ಅದನ್ನು ಸ್ವಿಚ್ ಮಾಡಿಕೊಂಡು ನೀವು ಅದ್ರ ಮುಖಾಂತರ, ಆ ಬಟನ್ ಮುಖಾಂತರ ಗೇಮ್ನ ಪ್ಲೇ ಮಾಡ್ಬೋದು. ಸೊ ಓಕೆನಾ. ಸೊ ಇದು ಒಂದು ಮೇಜರ್ ಫೀಚರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಯೂನಿಕ್ ಫೀಚರ್ ಅಂತಲೇ ಅನ್ನಿಸ್ತು ಈ ಒಂದು ಸ್ಮಾರ್ಟ್ಫೋನಲ್ಲಿ. ಸೊ ಇನ್ನು ಈ ಫೋನಿನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ, ಇದರಲ್ಲಿ ಯೂಸ್ ಮಾಡಿರುವಂಥ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಇವರು ಇನ್ನೂ ಚೆನ್ನಾಗಿರೋ ಪ್ರೊಸೆಸರ್ನ ಕೊಡ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ನ್ಯಾಪ್ಡ್ರ್ಯಾಗನ್ ಒಳ್ಳೆ ಪ್ರೊಸೆಸರನ್ನೇ ಆಗಿರ್ಬೋದು. ಆದರೆ ಈ ಪ್ರೈಸ್ ರೇಂಜಲ್ಲಿ ನನ್ಗನ್ನಿಸ್ದಾಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಅಂತ ಒಂದು ಪ್ರೊಸೆಸರ್ ಇದೆಯಲ್ಲ, ಆ ಒಂದು ಪ್ರೊಸೆಸರ್ನ ಕೊಡ್ಬೋದಿತ್ತು. ಫ್ಲಾಗ್ಶಿಪ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಪ್ರೊಸೆಸರ್ನ ಕೊಟ್ಟಿದ್ದಾರೆ ಇನ್ನೂ ಟಾಪ್ ನಾಚ್ ಆಗಿರೋದು ಈ ಒಂದು ಸ್ಮಾರ್ಟ್ಫೋನ್. ಯಾಕಂದರೆ ಅಷ್ಟು ದುಡ್ಡು ಕೊಡ್ತಾ ಇದ್ದೀವಿ. ಸೊ ಆ ಪ್ರೊಸೆಸರ್ ಇಲ್ಲ ಅಂತಂದರೆ ಹೇಗೆ? ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ ನಿಮ್ಮೆಲ್ರಿಗೂ ಗೊತ್ತು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಂತಂತ. ಈ ಪ್ರೈಸ್ ರೇಂಜಲ್ಲಿ ಇನ್ನೂ ಒಳ್ಳೆ ಬೆಟರ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ, ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇನ್ನು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ UFS 4.0 ಸ್ಟೋರೇಜು, ಅದ್ರ ಜೊತೆಗೆ LPDDR5X ರ್ಯಾಮನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದು 2 ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ. ಒಂದು ವೇರಿಯಂಟ್ ಬಂದು 12GB ರ್ಯಾಮ್ ಜೊತೆಗೆ 256GB ಇಂಟರ್ನಲ್ ಸ್ಟೋರೇಜು ಒಂದು ವೇರಿಯಂಟ್ ಬರುತ್ತೆ, ಅದು ಬೇಸ್ ವೇರಿಯಂಟ್ ಆಗಿರುತ್ತೆ. ಇನ್ನೂ ಒಂದು ವೇರಿಯಂಟ್ ಬಂದು ಟಾಪ್ ವೇರಿಯಂಟು 16GB ರ್ಯಾಮು 512GB ಇಂಟರ್ನಲ್ ಸ್ಟೋರೇಜನ್ನು ಹೊಂದಿರುತ್ತೆ ಈ ಒಂದು ಸ್ಮಾರ್ಟ್ಫೋನ್. ಇನ್ನು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ 6.67 ಇಂಚಸ್ನ 1.5K ರೆಸಲ್ಯೂಷನ್ ಸಪೋರ್ಟ್ ಮಾಡುವಂತ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು 120 Hz ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ. ಇದು ಸೂಪರ್ ವಿಷಯ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬೆಸ್ಟ್ ಪಾರ್ಟ್ ಏನಂದ್ರೆ 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಒಂದು ಡಿಸ್ಪ್ಲೇ ಕೊಡುತ್ತೆ. ನೀವು ಬಿಸಿಲಲ್ಲಿ ನಿಂತ್ಕೊಂಡು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿದ್ರು ಕೂಡ ತುಂಬಾ ಬ್ರೈಟ್ನೆಸ್ ಆಗಿ ಈ ಒಂದು ಡಿಸ್ಪ್ಲೇ ಕಾಣುತ್ತೆ. ಸೊ ಎಲ್ಲೂ ಕೂಡ ಡಿಮ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರೀವಿಯಸ್ ಫೋನಲ್ಲಿ ನಥಿಂಗ್ ಫೋನ್ 2 ಅಲ್ಲಿ ನಿಮಗೆ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ರು. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ 2 ಪಟ್ಟು 3 ಪಟ್ಟು ನಿಮಗೆ ಜಾಸ್ತಿನೇ ಕೊಟ್ಟಿದ್ದಾರೆ. 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಡಿಸ್ಪ್ಲೇಗೆ ಕೊಟ್ಟಿದ್ದಾರೆ. ಸೊ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಕ್ಯಾಮ್ರಾಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ, ರೇರ್ ಅಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. 3 50 ಮೆಗಾ ಪಿಕ್ಸೆಲ್ ಹೊಂದಿರುತ್ತೆ. ಒಂದು 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ, ಜೊತೆಗೆ 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ಆಗಿರುತ್ತೆ. ಇನ್ನೂ ಒಂದು ಬಂದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ನೀವು 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ಅಲ್ಲಿ ಅಪ್ ಟು 3x ತನಕ ನೀವು ಝೂಮಿಂಗ್ ಅನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. ಸೊ ನೀವು ಆಲ್ಮೋಸ್ಟ್ ಎಲ್ಲಾ ಕ್ಯಾಮ್ರಾನು ಯೂಸ್ ಮಾಡಿಕೊಂಡು 4K ರೆಕಾರ್ಡಿಂಗ್ ಅನ್ನ 60 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿರುತ್ತೆ. 60 FPS ಅಟ್ 4K ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಈ ಫೋನಿನ ಪ್ರೊಟೆಕ್ಷನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಬ್ಯಾಕ್ ಸೈಡ್ ಅಲ್ಲಿ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಬರುತ್ತೆ. ಇನ್ನು ಫ್ರಂಟ್ ಸೈಡ್ ಅಲ್ಲಿ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿ ಆಗಿರುತ್ತೆ. ನೀವು ಇಟ್ಟರು ಅಷ್ಟು ಈಸಿಯಾಗಿ ಒಡೆದೋಗಲ್ಲ. ಹಾಗಂತ ನೀವು ಇಟ್ಬಿಟ್ಟು ಎಲ್ಲ ಟೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅಷ್ಟು ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಿರ್ತೀರಾ, ವೇಸ್ಟ್ ಆಗುತ್ತೆ. ಇನ್ ಕೇಸ್ ನಮ್ಮ ಲಕ್ ಬ್ಯಾಡ್ ಲಕ್ ಆಗಿದ್ರೆ, ಸೊ ಇಟ್ಟ ತಕ್ಷಣ ಹೊಡೆದೋದ್ರೆ ಮಾತ್ರ ಹೋಯ್ತು, ನಮ್ಮ ದುಡ್ಡೆಲ್ಲ ಹೋಗುತ್ತೆ. ಸೊ ನಿಮಗೆ ಗೊತ್ತು ಫ್ಲಾಗ್ಶಿಪ್ ಲೆವೆಲಲ್ಲಿ ಇರುವಂಥ ಫೋನ್ಗಳಿಗೆ ಪಾರ್ಟ್ಸ್ ಬೈ ಪಾರ್ಟ್ಸು ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಹಾಗಾಗಿ ನೀವು ಇಟ್ಟು ಎಲ್ಲ ಟೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಅಷ್ಟು ಈಸಿಯಾಗೂ ಕೂಡ ಹೊಡೆದೋಗಲ್ಲ, ಯಾಕಂದರೆ ಅಷ್ಟು ದುಡ್ಡು ಕೊಟ್ಟಿರ್ತೀವಿ, ಅಷ್ಟು ಪ್ರೊಟೆಕ್ಷನ್ ಇಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನ್ ಆಲ್ಮೋಸ್ಟ್ 218 ಗ್ರಾಮ್ ವೆಯ್ಟ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 1/4 kg ಅಂತಲೇ ಲೆಕ್ಕ. ಸೊ ನೀವು ಫೋನ್ ಇಟ್ಕೊಂಡ್ರೆ ಅಷ್ಟು ವೆಯ್ಟನ್ನು ಇಟ್ಕೊಂಡಿದ್ದೀರಾ ಅನ್ನುವಂಥ ಫೀಲು ಖಂಡಿತವಾಗಿ ಬರುತ್ತೆ. ಸೊ ಇನ್ನು ಇದರಲ್ಲಿ ಮೈನ್ ಪಾರ್ಟು ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇದರಲ್ಲಿ 5500 mAh ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ ನೀವು ಆಲ್ಮೋಸ್ಟ್ ಗಮನಿಸಿದ್ರೆ, ನೀವು ಎಷ್ಟು ಜಾಸ್ತಿ ದುಡ್ಡು ಕೊಟ್ಟು ಫೋನ್ ಪರ್ಚೇಸ್ ಮಾಡ್ತೀರಾ ಅಷ್ಟು ಕಮ್ಮಿ ಬ್ಯಾಟ್ರಿ ಕೆಪಾಸಿಟಿ ಇರುವಂಥ ಬ್ಯಾಟ್ರಿನ ಕೊಟ್ಟಿರ್ತಾರೆ. ಸೊ ನನಗೆ ಯಾಕೆ ಅಂತ ಗೊತ್ತಿಲ್ಲ ಇದುವರೆಗೂ. ಸೊ ನಿಮಗೆ ಗಮನಿಸಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಐಫೋನೇ ತಗೊಳ್ಳಿ, ಅಷ್ಟು ಜಾಸ್ತಿ ಇರುತ್ತೆ ದುಡ್ಡು, ಬ್ಯಾಟ್ರಿ ಕೆಪಾಸಿಟಿ ಮಾತ್ರ 3500 mAh 4000 mAh ಆ ರೀತಿ ಕೊಟ್ಟಿರ್ತಾರೆ. ಸೊ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನಿಮಗೂ ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನನಗೂ ಗೊತ್ತಾಗಲಿ.
ಇನ್ನು ಈ ಒಂದು ಸ್ಮಾರ್ಟ್ ಫೋನ್ 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತಂತೆ. ಅದ್ರ ಜೊತೆಗೆ ಇವರು ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ 0 to 50% ವಿತಿನ್ 20 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಅಂತ. ವಿತಿನ್ 20 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಅನ್ನು ಕೂಡ ಈ ಒಂದು ಬ್ಯಾಟ್ರಿ ಸಪೋರ್ಟ್ ಮಾಡುತ್ತಂತೆ, ಈ ಒಂದು ಸ್ಮಾರ್ಟ್ ಫೋನ್ ಸಪೋರ್ಟ್ ಮಾಡುತ್ತಂತೆ. ಸೊ ನೋ ಯೂಸು, ಏನ್ ಯೂಸ್ ಹೇಳಿ, ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಿದ್ರು ಇವರು ಬಾಕ್ಸ್ ಅಲ್ಲಿ ಚಾರ್ಜರ್ ಅನ್ನ ಕೊಡ್ತಾ ಇಲ್ಲ, ಅದನ್ನ ಸಪ್ರೇಟ್ ಆಗಿ ನಾವು ಪರ್ಚೇಸ್ ಮಾಡಬೇಕು. ಅದನ್ನು ಪರ್ಚೇಸ್ ಮಾಡೋದ್ರಿಂದ ಆಲ್ಮೋಸ್ಟ್ 85,000 ಮೇಲೇನೆ ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಕಾಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ 5 years OS ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 7 years ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಅನ್ನ ಕೊಡ್ತಾರೆ. ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡ್ಗಳಲ್ಲೆಲ್ಲ 5+4 years, 5+2 years, 5+3 years ಆ ರೀತಿ ಕೊಡ್ತಾರೆ. ಇದರಲ್ಲಿ 5 years OS ಅಪ್ಡೇಟ್ ಜೊತೆಗೆ 7 years ಸೆಕ್ಯೂರಿಟಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ಸೂಪರ್ ವಿಷಯ ಅಂತಾನೆ ಹೇಳ್ಬೋದು. ಇದರೊಂದರಲ್ಲಪ್ಪ ನನಗೆ ಬೆಸ್ಟ್ ಅಂತ ಅನ್ಸಿದೆ. ಅದ್ರ ಜೊತೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರೈಸಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನು ನಮ್ಮ ಇಂಡಿಯಾದಲ್ಲಿ ಎಷ್ಟು ರೂಪಾಯಿಗೆ ಲಾಂಚ್ ಆಗ್ತಾ ಇದೆ ಅಂತ. ಸೊ ಆಲ್ಮೋಸ್ಟ್ ನಿಮಗೆ ಬೇಸ್ ವೇರಿಯಂಟೇನೆ 80,000ಗೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ. ಸೊ ನಾನು ಅನ್ಕೊಂಡಿದ್ದೆ ವಿತಿನ್ 50,000ಗೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ ಅಂತ. ನನಗೂ ಮೀರಿ 80,000, ಆಲ್ಮೋಸ್ಟ್ ಅರ್ಧಕ್ಕರ್ಧ ಜಾಸ್ತಿನೇ ಇಟ್ಟು ಪ್ರೈಸಿಂಗ್ ಮಾರ್ಜಿನ್ ಅನ್ನ ಇಟ್ಟು ಲಾಂಚ್ ಮಾಡಿದ್ದಾರೆ. ಸೊ ನನಗಂತೂ ವರ್ತ್ ಅನ್ನಿಸ್ತಾ ಇಲ್ಲ ಈ ಒಂದು ಸ್ಮಾರ್ಟ್ ಫೋನ್. ಸೊ 50,000 ಬಡ್ಜೆಟ್ ದಾಟ್ತಾ ಇದ್ದಂಗೆ ನಾವೆಲ್ಲ ಏನ್ ಥಿಂಕ್ ಮಾಡ್ತೀವಿ ಹೇಳಿ, ಆಲ್ಮೋಸ್ಟ್ ನಮ್ಮ ಕಣ್ಣೆಲ್ಲ ಹೋಗೋದು ಆಪಲ್ ಮೇಲೆ ಅಥವಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೇಲೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24, S25 ಅಲ್ಟ್ರಾ ಆ ರೀತಿ ಸ್ಮಾರ್ಟ್ ಫೋನ್ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ರೀತಿ ನಥಿಂಗ್ ಫೋನ್ಗೆಲ್ಲ 80,000 ಇನ್ವೆಸ್ಟ್ ಮಾಡಿ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡೋದು ನನಗಂತೂ ವರ್ತ್ ಅನ್ನಿಸ್ತಾ ಇಲ್ಲ. ಇದು ಬೇಸ್ ವೇರಿಯಂಟ್ ಅಷ್ಟೇ. ಬೇಸ್ ವೇರಿಯಂಟ್ ನಿಮಗೆ 80,000 ಸಿಗುತ್ತೆ. ಇನ್ನು ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ 75,000ಗೆ ನೀವು ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಟಾಪ್ ವೇರಿಯಂಟ್ ಅಂದರೆ 16 GB ರ್ಯಾಮ್ ಜೊತೆಗೆ 512 GB ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಡೈರೆಕ್ಟ್ ಆಗಿ 85,000 ಇರೋದು. ಸೊ ಆಲ್ಮೋಸ್ಟ್ 90,000 ಇದೆ. ನೀವು ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿ ನೀವು 85,000ಗೆ ಆ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದು. ನನ್ಗನ್ನಿಸ್ತಾ ಇರೋದು ಈ ಒಂದು ಸ್ಮಾರ್ಟ್ ಫೋನು ಅಷ್ಟೊಂದು ಮಾರ್ಕೆಟ್ ಆಗಲ್ಲ, ಯಾಕಂದ್ರೆ ಅಷ್ಟು ಓವರ್ ಪ್ರೈಸ್ಡ್ ಇಟ್ಟಿದ್ದಾರೆ. ಸೊ ಅದನ್ನು ಪ್ರೊಸೆಸರ್ ತುಂಬಾ ಕಮ್ಮಿದೆ ಇದೆ. ಪ್ರೊಸೆಸರ್ ಇನ್ನ ಚೆನ್ನಾಗಿರೋದು ಕೊಟ್ಟಿದ್ರೆ ತಗೋಬೋದಿತ್ತೇನೋ, ನನಗೆ ಗೊತ್ತಿಲ್ಲ. iPhone 16 ನಿಮಗೆ ಆಲ್ಮೋಸ್ಟ್ 73,000ಗೆ ಸಿಕ್ಬಿಡುತ್ತೆ. ಸೊ ಇನ್ನು ಅದಕ್ಕಿಂತ ಹೆಚ್ಚು 80,000 ಅಂದರೆ ಲಾಸ್ ಅಂತಲೇ ಹೇಳ್ಬೋದು. ಸೊ ನಾಟ್ ವರ್ತ್ ಈ ಒಂದು ಸ್ಮಾರ್ಟ್ ಫೋನ್ 80,000 ಕೊಟ್ಟು ಪರ್ಚೇಸ್ ಮಾಡೋದು. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ, ಯಾಕಂದರೆ ಓವರ್ ಪ್ರೈಸ್ಡ್ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರಾದರೂ ನಥಿಂಗ್ ಫೋನ್ನ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೊ ಇಷ್ಟು ದುಡ್ಡನ್ನ ಕೊಟ್ಬಿಟ್ಟು ತಗೋಬೇಕು ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು. ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಹೋಪ್ಫುಲಿ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ದೇನೆ ನೋಡ್ತಾ ಇದ್ದೀರಾ. ಸೊ 60 to 70% ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.